ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನುಗ್ಗೆಕಾಯಿ ಹಾಗೂ ಬೆಳ್ಳುಳ್ಳಿಯನ್ನು ಉಪಯೋಗಿಸಿ ನುಗ್ಗೆಕಾಯಿ ಬೆಳ್ಳುಳ್ಳಿ ರಸವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಕೂಡ ಒಳ್ಳೆಯದು, ನುಗ್ಗೆಕಾಯಿ ಕೂಡ ಒಳ್ಳೆಯದು. ಹಾಗೆ ಎರಡನ್ನು ಉಪಯೋಗಿಸಿಕೊಂಡು ರುಚಿಯಾದ ಆರೋಗ್ಯಕರವಾದ ಒಂದು ರಸಮನ್ನು ಹೇಗೆ ತಯಾರಿಸ್ಬೋದು ಅಂತ ಹೇಳೋದನ್ನು ನೋಡುವ. ಈಗ ಇದಕ್ಕೆ ನಾನು ಉಪಯೋಗಿಸಿದಂತಹ ಪದಾರ್ಥಗಳು ಒಂದು 8 ಬೆಳ್ಳುಳ್ಳಿ ಎಸಳು, 8ರಿಂದ 10 ಹಾಕ್ಬೋದು. ಖಾರಕ್ಕೆ 1-2 ಹಸಿಮೆಣಸು, 3 ದಂಡು ನುಗ್ಗೆ, 2 ದೊಡ್ಡ ದೊಡ್ಡ ಟೊಮೆಟೊಗಳು. ನುಗ್ಗೆಯನ್ನು 2 ಇಂಚಿನ ಉದ್ದ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡ ಹುಣಸೆ ಹಣ್ಣು. ಖಾರಕ್ಕೆ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೇನೆ ಕಲರ್ ಬರಲಿಕ್ಕೋಸ್ಕರ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಇಂಗು, 10 ಕಾಳು ಮೆಣಸು, ಸ್ವಲ್ಪ ಸಾಸಿವೆ, 10 ಕಾಳು ಮೆಂತೆ, 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ, ಹಾಗೆಯೇ 2 ದಂಡು ಕರಿಬೇವು. ಮೊದಲಿಗೆ ನಾನಿಲ್ಲಿ ಮಣ್ಣಿನ ಓಡಿಟ್ಕೊಂಡಿದ್ದೇನೆ, ನೀವು ಬಾಣಲೆಯಲ್ಲಿ ಕೂಡ ಮಾಡಿಕೊಳ್ಬೋದು. ಮುದ್ದೆ ಇಂಗು ಹಾಕಿಕೊಳ್ತಾ ಇದ್ದೇನೆ. ಮುದ್ದೆ ಇಂಗು ರಸಮ್ಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನಿಮಗೆ ದೇವಸ್ಥಾನದಲ್ಲೆಲ್ಲ ಸಿಗ್ತದಲ್ಲ, ಆ ಟೇಸ್ಟ್ ಕೊಡ್ತದೆ. ಮುದ್ದೆ ಇಂಗನ್ನು ಹಾಕಿ ರಸಮ್ ಮಾಡಿಕೊಂಡ್ರೆ. ಮೊದಲಿಗೆ ಅದನ್ನು 2 ಡ್ರಾಪ್ ಹಾಕಿ ಎಣ್ಣೆ ಹಾಕಿ ಹುರಿದುಕೊಳ್ತಾ ಇದ್ದೇನೆ. ಅದಕ್ಕೆ ನಂತರ ಅದೇ ಎಣ್ಣೆಗೆ ಮೆಣಸನ್ನು ಹಾಗೂ ಕರಿಬೇವನ್ನು ಎರಡನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಳಿ. 2 ಒಟ್ಟಿಗೆ ಫ್ರೈ ಆಗ್ತದೆ ಅದು. ಅದರ ಜೊತೆಗೆ 1-2 ನಿಮಿಷ ಫ್ರೈ ಮಾಡಿದ ನಂತರ ಮೆಂತೆ, ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ, ಸಾಸಿವೆ ಎಲ್ಲ ಮಸಾಲೆಗಳನ್ನು ಕೂಡ ಹಾಕ್ಕೊಂಡು ಅದನ್ನು ಘಮ ಬರೋವರೆಗೆ ಮತ್ತೊಂದು 2 ನಿಮಿಷ ಹುರಿದ್ರೆ ಸಾಕು. ಯಾಕೆ ಅಂದರೆ ಅದು ಬಿಸಿ ಇರ್ತದೆ. ನೋಡಿ, ಕರಿಬೇವಿನ ಎಲೆ ಈ ಥರ ಗರಿ ಗರಿ ಆಯಿತು ಅಂತಾದರೆ ಅದನ್ನು ತೆಗಿಬೋದು ಬಾಣಲೆಯಿಂದ. ಪಾತ್ರೆಯಲ್ಲಿ ಇಡಬೇಡಿ, ಅದು ಜಾಸ್ತಿ ಫ್ರೈ ಆಗ್ತದೆ. ಅದೇ ಬಿಸಿ ಬಾಣಲೆಗೆ ಈಗ ನಾವು ಕಾಯಿ ತುರಿಯನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು. 1-2 ನಿಮಿಷ ಫ್ರೈ ಮಾಡಿದರೆ ಸಾಕಿದು. ನಂತರ ಗ್ಯಾಸ್ ಆಫ್ ಮಾಡಿ ಅದನ್ನು ಕೂಡ ತೆಗೆದಿಟ್ಕೊಳ್ಳಿ. ಈಗ ಬಾಣಲೆಗೆ ಒಂದು ಒಗ್ಗರಣೆ ಮಾಡಿಕೊಳ್ಳುವ. ಬಾಣಲೆ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಹಾಗೆ 1 ಬ್ಯಾಡಗಿ ಮೆಣಸು ಇವಿಷ್ಟನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಬೇಕು ಅಂತಾದರೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಇಂಗು ನಾವು ಮುದ್ದೆ ಇಂಗು ಹಾಕಿದ ಕಾರಣ ಪುನಃ ಹುಡಿ ಇಂಗು ಹಾಕ್ಕೊಳ್ತಾ ಇಲ್ಲ. ಬೇಕು ಅಂತಾದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಮುದ್ದೆ ಇಂಗು ಹಾಕದವರು ಈಗ ಇಂಗು ಹಾಕ್ಕೊಳ್ಬೋದು. ನಂತರ ಇದಕ್ಕೆ ಹಸಿಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು, ನೋಡಿ ಬೆಳ್ಳುಳ್ಳಿ ಈ ಥರ ಕೆಂಪಾಗಬೇಕು, ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳಿ. ಟೊಮೆಟೊ ಮೆತ್ತಗಾಗುವವರೆಗೆ 1-2 ನಿಮಿಷ ಅದನ್ನು ಫ್ರೈ ಮಾಡಿಕೊಳ್ಳಿ. ಟೊಮೆಟೊ ಮೆತ್ತಗಾದರೆ ಒಳ್ಳೆ ಎಣ್ಣೆಯಲ್ಲೇ ಫ್ರೈ ಆದರೆ ಒಳ್ಳೆ ರುಚಿಯಾಗಿರ್ತದೆ. ಅದಕ್ಕೋಸ್ಕರ ಅದನ್ನು ಈ ಥರ ಹಾಕ್ಕೊಳ್ಳೋದು. ಇಲ್ಲದಿದ್ದರೆ ಕೊನೆಗೆ ಕೂಡ ಹಾಕ್ಕೊಳ್ಬೋದು. ಟೊಮೆಟೊ ಮೆತ್ತಗಾದ ನಂತರ ಹುಣಸೆ ಹಣ್ಣಿನ ಪಲ್ಪನ್ನು ಸೇರಿಸ್ಕೊಳ್ಳಿ. ಇಲ್ಲಿ ಹುಳಿ ಟೊಮೆಟೊ ಹಾಗೂ ಹುಣಸೆ ಹಣ್ಣು ಎರಡನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಟೊಮೆಟೊ ಹುಳಿ ಉಂಟುದಾದರೆ ಇಲ್ಲಿ ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡ್ಬೋದು. ಆದರೂ ಒಂದು ಸ್ವಲ್ಪ ಹಾಕಿದ್ರೇ ರುಚಿಯಾಗಿರ್ತದೆ. ಈ ಹಂತದಲ್ಲಿ ಇದಕ್ಕೆ ನುಗ್ಗೆಕಾಯನ್ನು ಸೇರಿಸ್ಕೊಂಡು ಅರಿಶಿನ, ಉಪ್ಪು, ಅರಿಶಿನ ಹುಡಿ ನಾವು ಮನೆಯಲ್ಲೇ ಮಾಡಿರುವಂತಹದ್ದು, ಆರ್ಗ್ಯಾನಿಕ್ ಅರಿಶಿನ ಹುಡಿ, ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು. ಮೆಣಸಿನ ಹುಡಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಹಸಿಮೆಣಸು ಹಾಕ್ಕೊಂಡಿದ್ದೇವೆ, ಹಾಗೆಯೇ ಕೆಂಪು ಮೆಣಸು ಹಾಕ್ಕೊಂಡಿದ್ದೇವೆ. ಇದಕ್ಕೆ ತಿಕ್ನೆಸ್ಸಿಗೆ ಒಂದು ಅರ್ಧ ಕಪ್ಪಷ್ಟು ಮಸೂರು ದಾಲನ್ನು ಬೇಯಿಸಿಟ್ಕೊಂಡಿದ್ದೇನೆ. ನೀವು ಮಸೂರು ದಾಲ್ ಇಲ್ಲ ಅಂತಾದರೆ ತೊಗರಿಬೇಳೆಯನ್ನು ಬೇಯಿಸಿಟ್ಕೊಳ್ಬೋದು. ಮೆತ್ತಗೆ ಬೇಯಿಸ್ಕೊಳ್ಬೇಕು. ಅರ್ಧ ಕಪ್ಪಿಗೆ 2 ಕಪ್ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು 3-4 ವಿಸಿಲ್ ಕೂಗಿಸ್ಕೊಳ್ಬೇಕು. ಇದು ಬೇಯುವಷ್ಟೊತ್ತಿಗೆ ಅದು ರೆಡಿ ಆಗ್ತದೆ. ನುಗ್ಗೆ ಸಾಧಾರಣವಾಗಿ ಬೆಂದ ನಂತರ ಬೇಯಿಸಿಟ್ಟಂತಹ ಮಸೂರು ದಾಲನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ರಸಮ್ಗೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು, ಇದು ದಾಲ್ ಹಾಕುವ ಕಾರಣ ಒಂದು ಸ್ವಲ್ಪ ಜಾಸ್ತಿ ಗಟ್ಟಿ ಬರ್ತದೆ. ಹಾಗಾಗಿ ರಸಮ್ ಥರ ಬೇಕು ಅಂತಾದರೆ ಇದನ್ನು ತೆಳ್ಳಗೆ ಮಾಡ್ಕೊಳ್ಳಿ. ಸಾಂಬಾರು ಥರ ಯೂಸ್ ಮಾಡುವಾಗಿದ್ದರೆ ಒಂಚೂರು ದಪ್ಪ ಇಟ್ಕೊಳ್ಬೋದು. ಅಷ್ಟು ಹುಣಸೆ ಹಣ್ಣು ಹಾಕಿದ ಕಾರಣ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಈಗ ನಾವೇನು ಮಸಾಲೆ ಹುಡಿ ಮಾಡಿಕೊಂಡಿದ್ದೇವೆ ಅದನ್ನು ಸೇರಿಸ್ಕೊಂಡು ಇನ್ನು ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳಿ. ಆವಾಗ ಘಮ್ ಅಂತ ಹೇಳುವ ರಸಮ್ ರೆಡಿ ಆಗ್ತದೆ. ಮೇಲಿಂದ ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ನಮ್ಮ ರುಚಿಯಾದ ಹಾಗೆಯೇ ಆರೋಗ್ಯಕರವಾದ ಚಳಿಗಾಲ ಮಳೆಗಾಲಕ್ಕೆ ಬೆಸ್ಟ್ ಆಗಿರುವಂತಹ ನುಗ್ಗೆಕಾಯಿಯ ರಸಮ್ ರೆಡಿ ಆಯಿತು.
ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಹಾಗೆಯೇ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.